ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಸೆಂಟರ್ ಫಾರ್ ಸೋಷಿಯಲ್ ಆಕ್ಷನ್ ಉನ್ನತಿ ಶಾ ಯೋಜನೆ ಜಮಖಂಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಶನಿವಾರ ದಿನಾಂಕ 8/3/2025 ಬೆಳಗ್ಗೆ 11 ಗಂಟೆಗೆ ಜಮಖಂಡಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಬಲೂನ್ ಹಾರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರೀತಿ ಛಲವಾದಿ ಸ್ವಾಗತವನ್ನು ಮಾಡಿಕೊಂಡರು. ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಎಲ್ಲ ಗಣ್ಯಮಾನ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಸೆಲ್ವಿ ಫನ್ನೀರ್ ಅವರು ಮಾತನಾಡಿ, ಮಹಿಳೆಯರು ಮುಂದೆ ಬಂದು ಹೆಣ್ತನವನ್ನು ನಾವು ಆಚರಣೆ ಮಾಡಿಕೊಳ್ಳಬೇಕು. ಮಹಿಳೆಯರು ಭಯವನ್ನು ತೆಗೆದುಹಾಕಿ ಪ್ರಪಂಚದಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು ಎಂದರು. ವಿಕ್ಟರ್ ಫಾರ್ಸ್ ಇವರು ಮಾತನಾಡಿ, ಮಹಿಳೆಯರ ದಿನಾಚರಣೆಯನ್ನು ಈ ದಿನ ಮಾತ್ರ ಆಚರಿಸುವುದಲ್ಲ, ಪ್ರತಿದಿನ ಆಚರಣೆ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ BJ ಜಾರ್ಜ್, ಕಾಶಿನಾಥ್ ಹೊಸ್ಮನಿ, ನಾಗಪ್ಪ ಹೆಗಡೆ, ಮಹಾದೇವ್ ಗೋಡೆಕಟ್ಟು ಹಾಗೂ ಗಣ್ಯಮಾನ್ಯರು ಕೂಡ ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಸ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಸ್ನೇಹಿತೆಯಾಗಿ ಸರಿದಾರಿಯನ್ನು ತೋರುವವಳು ನಿನ್ನಲ್ಲವೇ, ಹೆಣ್ಣು ನಮ್ಮ ಬಾಳ ಕಣ್ಣಲ್ಲವೇ ಎಂದು ಹೇಳುತ್ತಾ ನಮ್ಮ ಉನ್ನತಿ ಯೋಜನೆಯಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳ ಕುರಿತಾಗಿ ಈಗ ವರದಿ ಓದುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೀವನದ ಮನಕ್ಕೆ ಧೈರ್ಯ ತುಂಬುವವಳು, ಸ್ನೇಹಿತೆಯಾಗಿ ಸರಿದಾರಿಯನ್ನು ತೋರುವವಳು ನಿನ್ನಲ್ಲವೇ, ಹೆಣ್ಣು ನಮ್ಮ ಬಾಳ ಕಣ್ಣಲ್ಲವೇ ಎಂದು ಹೇಳುತ್ತಾ ನಮ್ಮ ಉನ್ನತಿ ಯೋಜನೆಯಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳ ಕುರಿತಾಗಿ ಈಗ ವರದಿ ಓದುವ ಕಾರ್ಯಕ್ರಮ. ಈ ಒಂದು ನನಗೆ ಗೊತ್ತಿದೆ, ಹೆಣ್ಮಕ್ಳು ಅಂದಿದ ತಕ್ಷಣ ನಮಗೊಂಥರ ಭಯ ಇದೆಯೋ ಇಲ್ವೋ? ನಮ್ಮ ಮನೇಲಿ ಒಂದು ಹೆಣ್ಣು ಕೂಸು ಹುಟ್ಟಿದೆ ಅಂದಿದ ತಕ್ಷಣ ಭಯ ಬರುತ್ತಾ ಬರಲ್ವಾ? ಭಯ ಇದೆಯೋ ಇಲ್ವಾ? ಭಯ ಅಲ್ವಾ? ಅಪ್ಪ ಏನಕ್ಕಪ್ಪ ಹೆಣ್ಣಾಗಿ ಹುಟ್ಟಿದೆ. ಎರಡನೇದು, ಹೆಣ್ಮಕ್ಳನ್ನ ಹುಟ್ಟಿದರೆ ಅವ್ರನ್ನ ಒಂದ್ ಅಡಿಗೆ ಸೇರ್ಸೋದು ಹೇಗೆ? ಆ ಭಯ ಇದೆಯಾ ಇಲ್ವಾ? ಹಾಗಾಗಿ ಇದು ತುಂಬಾ ಸಲ ನಿಮ್ಮ ಹತ್ರ ಮಾತಾಡಿದ್ದೇನೆ. ನಿಮ್ಮಂತ ಹೆಣ್ಮಕ್ಳಿಗೆ ನನ್ನಂತ ಹೆಣ್ಮಕ್ಳೇ ಸಾಕು ಉದಾಹರಣೆ ಅಂತ ಹೇಳಿ, ಹೌದಾ ಅಲ್ವಾ? ಇವತ್ತಿಷ್ಟು ಧೈರ್ಯವಾಗಿ ಎಲ್ಲ ಹೇಳ್ತಾರೆ, ಅಯ್ಯೋ ಹೊರಗಡೆ ಹೋಗೋದ್ರೆ ಹೆಂಗಪ್ಪ, ಭಯ ಇದ್ದೇ ಇರುತ್ತೆ ಹೆಣ್ಮಕ್ಳಾಗಿ. ಆದ್ರೆ ಒಂದ್ಸಲ ನನ್ ಹೆಣ್ತನನ ನಾನು ಆಚರಿಸ್ಕೊಂಡ್ರೆ, ಮತ್ತೆ ಅವ್ರು ಹೇಳಿದಾರಲ್ಲ ವೈವಿಧ್ಯತೆ ಅಂದ್ರೆ ಏನು, ನನಗೆ ಗೊತ್ತು. ನಿಮಗೆ ಅಲ್ಲಿ ದೊಡ್ಡ ಭಾಷೆಯಲ್ಲಿ ಹಾಕ್ಬಿಟ್ಟಿದ್ದಾರೆ, ಹಚ್ಚ ಕನ್ನಡದಲ್ಲಿ ಹಾಕ್ಬಿಟ್ಟಿದ್ದಾರೆ, ನಿಮಗೆ ಅರ್ಥ ಆಗಲ್ಲ. ಇಂಗ್ಲಿಷ್ ಅಲ್ಲಿ ಏನಂದ್ರೆ ಎಂಬ್ರೇಸ್ ದ ಡೈವರ್ಸಿಟಿ ಅಂತ ಹೇಳಿದ್ರೆ ಪ್ರತಿಯೊಂದು not celebrate Women's Day with this purpose. The purpose of empowering women or giving them more strength. If that is a purpose, I don't think it is meaningful celebration. The purpose of Women's Day should be should be like any other festivals that we celebrate. No, it should be so natural, so normal, so common festival. That means women are empowered. Yeah, if we celebrate the Women's Day like any other festival, which means ಪರಿಹಾರವಾಗ್ತದೆ. ಹೋಗಿ ಬಾ ಮಗಳೇ, ಹೋಗಿ ಬಾ. ಪರಿಹಾರ ತಾಯಿ ಹೋಗಿ ಬರ್ತನ್ನ, ಹೋಗಿ ಬಾ ಮಗಳೇ. ಚೆನ್ನಾಗಿದೆ ಈ ನಗು ಮುಖ, ಈ ಕಣ್ಣು, ಹೊಳೆಯುವ ಹಲ್ಲು ತುಂಬಾ ಸುಂದರವಾಗಿದೆ. ನೀವು ಮಾಡುವ ಕೆಲಸಗಳು ಎಲ್ಲ ಶುಭವಾಗಲಿ. Happy Women's Day. Happy Women's Day. Okay, thank you. So very respected Sir, Selvi ma'am, and all the members of the ಏನಾಗಿದೆ ಏನ್ ಕೆಟ್ಟದಾಗಿದೆ ನನ್ನ ಭವಿಷ್ಯ, ಏನ್ ಕೆಟ್ಟದಾಗಿದೆ?